ನವಾಜ್ ಬಂದಿದ್ದಾನೆ. ನವಾಜ್ ಬಾಪ. ನಮ್ಮ ಬಡವ ರಾಸ್ಕಲಲ್ಲಿ ಬಂದು ಅದೇನೋ ಡೈಲಾಗ್ ಹೇಳ್ದ, ಅದೇನೋ ಅದಾದ್ಮೇಲೆ ತುಂಬಾ ಬ್ಯುಸಿ ಆಗ್ಬಿಟ್ಟ. ಫ್ರೆಂಡ್ಸ್, ಡಾಲಿ ಅವ್ರು ಹೋಗಿದ ಕಡೆ ಎಲ್ಲ ಅಭಿಮಾನಿಗಳ ರಶ್ಶು. 21ನೇ ತಾರೀಕು ಬೆಂಕಿ ಹಚ್ತಾ ಇದೆ ಎಡ್ಡು ಬುಷ್. ದಾವಣಗೆರೆಯಲ್ಲಿ ಮಸ್ತಾಗಿ ಹೊಡಿತಾರಂತೆ ವೀಲಿ. ಡಾನ್ ಜೈರಾಜ್ ಆಗಿ ಎಲ್ಲಾರ್ಗು ನಡಗಿಸ್ತವ್ರೆ ನಮ್ ಡಾಲಿ. ಶಕ್ತಿ ಬೇಕಂದ್ರೆ ತಿನ್ನಿ ರಾಗಿ, ಮಚ್ಚಿಡಿದ್ರೆ ಶಕ್ತಿಗೆ ಕಿಂಗು ನಮ್ ಲೂಸ್ ಮಾದ ಯೋಗಿ. ಡೈಲಾಗ್ಸ್ ಎಲ್ಲ ಮರ್ತೋಗ್ಬಿಡ್ತಿದ್ರು ಜನ ನೋಡಿದ್ರೆ, ಎಷ್ಟೊಂದು ಜನ ನೋಡಿದ್ರೆ. ಇನ್ನೆರಡೇ ಡೈಲಾಗ್, ಲಾಸ್ಟ್ ಎರಡೇ ಡೈಲಾಗ್. ಆ ರಮ್ಯ ಅವ್ರಿಗೊಂದು, ನೀರಲ್ಲಿ ಮಿಂಚುತ್ತೆ ಮೀನು. ಇಷ್ಟೊಂದು ಜನ ಸಾಗರದಲ್ಲೂ ಮಿಂಚ್ತವ್ರೆ ನಮ್ ಸ್ಯಾಂಡಲ್ವುಡ್ ಕ್ವೀನು. ಅಭಿಮಾನಿಗಳ ಪ್ರೀತಿಯಿಂದ ಆಗ್ಬಿಟ್ಟಿದೆ ಇಲ್ಲಿ ಟ್ರಾಫಿಕ್ ಜಾಮು. ಮಸ್ತಾಗಿ ಕಾಣ್ತವ್ರೆ ನಮ್ ರಚಿತಾ ರಾಮು. ಎಲ್ಲ ಊರಲ್ಲೂ ಇದೆ ಕೆರೆ. ಅಭಿಮಾನಿಗಳ ಪ್ರೀತಿ ತುಂಬಿದೆ ದಾವಣಗೆರೆ. ಎಲ್ಲಾರ್ಗೂ ಇರುತ್ತೆ ದೊಡ್ಡ ದೊಡ್ಡ ಆಸೆ. ಜೀವನದಲ್ಲಿ ಒಂದೇ ಒಂದ್ ಸಲಿನಾದ್ರೂ ತಿನ್ಬೇಕು ದಾವಣಗೆರೆ ಬೆಣ್ಣೆ ದೋಸೆ. ಸೊ ಎಲ್ಲರೂ 21ನೇ ತಾರೀಕು ಎಲ್ಲ ಬರಲೇಬೇಕು. ಬಂದ್ಬಿಟ್ಟು ಎಲ್ಲ ನೋಡಿ. ರಾಜನ ಅಂತಾರೆ ದೊರೆ, ಇಲ್ಲಿರೋರೆಲ್ಲ ರಾಜರ, ಯಾಕಂದ್ರೆ ಇದು ದಾವಣಗೆರೆ. ಸೊ 21ನೇ ತಾರೀಕು ಕನ್ನಡ ಸಿನಿಮಾ ಬೆಳೆಸಿ 100% ಸಿನಿಮಾ ಮಾತ್ರ ಚಚ್ಚಾಕುತ್ತೆ, ಎಲ್ಲರಿಗೂ ಗೊತ್ತು, ನೋ ಡೌಟ್. ಸೊ ಚಚ್ಚಾಕ್ದಾಗ ನೀವು ಒಂಚೂರು ಬೆಂಕಿ ಹಚ್ಚಿರಿ ಅಂತ ಕೇಳ್ಕೊಂಡಿದ್ದೀನಿ ಅಷ್ಟೇ. ಸೊ ಎಣ್ಣೆ ಎಲ್ಲ ನಾನೇ ಹಾಕಿರ್ತೀನಿ, ಎಲ್ಲರೂ ಹಾಕಿರ್ತಾರೆ ಎಣ್ಣೆ. ಸೊ ಬಂದ್ಬಿಟ್ಟು ಬೆಂಕಿ ಹಚ್ಬಿಡಿ. ಸಿನಿಮಾ ಹೆಂಗ್ ಹಿಟ್ ಆಗ್ಬೇಕಂದ್ರೆ ಕನ್ನಡ ಇಂಡಸ್ಟ್ರಿ ಅಲ್ಲ, ಪೂರ್ತಿ ಇಂಡಿಯಾ ಇಂಡಸ್ಟ್ರಿನೇ ತಿರುಗಿ ನೋಡಬೇಕು. ಜೈ ಕನ್ನಡ ಮತ್ತು ಜೈ ಹಿಂದ್. ಕನ್ನಡ ಸಿನಿಮಾ ಬೆಳೆಸಿ ಬಡವ ರಾಸ್ಕಲ್ ಎಷ್ಟು ಜನಕ್ಕೂ ಜೀವನ ಕೊಡ್ತು, ನನಗೂ ಜೀವನ ಕೊಡ್ತು. ಥ್ಯಾಂಕ್ ಯು ಸೊ ಮಚ್ ಡಾಲಿ ಬಾಸ್. ಸಾಯೋವರೆಗೂ ನಿಮ್ಮ